ಹಾಯ್ ಫ್ರೆಂಡ್ಸ್, ಪ್ರೇಮ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಹಾಗಲಕಾಯಿ ಪಲ್ಯ ಕಹಿ ಇಲ್ದಂಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ. ಬೇಕಾಗಿರೋ ಸಾಮಗ್ರಿಗಳು ಹೇಳ್ಕೊಡ್ತೀನಿ. ಬೇಕಾಗಿರೋ ಸಾಮಾನು 2 ಹಾಗಲಕಾಯಿ, ಒಂದು ದೊಡ್ಡದು ಈರುಳ್ಳಿ, ಒಂದು ದೊಡ್ಡದು ಟೊಮೊಟೊ, ಮತ್ತು ಸ್ವಲ್ಪ ಬೆಲ್ಲ, ಬೆಳ್ಳುಳ್ಳಿ ಸ್ವಲ್ಪ ಒಂದೆಸಳು, ಇದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ, ಕರಿಬೇವು ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ, ಕಾಯಿ ತುರಿ ಸ್ವಲ್ಪ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಒಗ್ಗರಣೆಗೆ ಎಣ್ಣೆ, ಎಣ್ಣೆ ಕಾಯ್ದಿದೆ. ಇವಾಗ ಇದಕ್ಕೇನು ಸಾಸಿವೆ ಎಲ್ಲ ಏನು ಹಾಕೊಳ್ಳಲ್ಲ ನಾನು. ಈರುಳ್ಳಿ ಮೊದಲಿಗೆ ಬೆಳ್ಳುಳ್ಳಿ ಸಿಪ್ಪೆ ಸುಲಿದು ಇಟ್ಕೊಂಡಿದ್ನಲ್ಲ, ಬೆಳ್ಳುಳ್ಳಿ ಮತ್ತು ಕರಿಬೇವು ಮೂರನ್ನು ಒಗ್ಗರಣೆಯಲ್ಲಿ ಬಾಡಿಸ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆಗ್ತಾಯಿದೆ. ಈಗ ಇದಕ್ಕೆ ನಾನಿವಾಗ ಹಾಗಲಕಾಯಿನ ಹಾಕ್ಕೊಬೇಕೀಗ. ಈಗ ಸ್ವಲ್ಪ ಫ್ರೈ ಆಗಿದೆ. ಫ್ರೈ ಆದಮೇಲೆ ಹಾಗಲಕಾಯಿನ ಹಾಕ್ಕೊತಾ ಇದ್ದೀನಿ ನಾನು. ಅದನ್ನು ಸ್ವಲ್ಪ ಒಗ್ಗರಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ನಾನು ಸಪ್ರೇಟಾಗಿ ಏನು ಹುರಿದು ಇಟ್ಕೊಂಡಿಲ್ಲ, ಹಾಗೆಯೇ ಹಸಿನೇ ಮಾಡ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈ ಹಂತದಲ್ಲಿ ನಾನು ಹಾಗಲಕಾಯಿ ಕಲ್ಲರು ಚೇಂಜ್ ಆಗಬಾರ್ದು ಅಂತ ಸಾಲ್ಟನ್ನ ನಾನು ಎಷ್ಟು ಬೇಕು ರುಚಿಗೆ ಅಷ್ಟನ್ನು ಇವಾಗಲೇ ಹಾಕೊಂಬಿಡ್ತಾಯಿದ್ದೀನಿ. ಇವಾಗ ಹುರ್ಕೊಳ್ಳೋಣ. ಇದನ್ನು ಒಗ್ಗರಣೆಯಲ್ಲಿ ಫ್ರೈ ಮಾಡಬೇಕು. ಸಪ್ರೇಟ್ ಏನು ಒಗ್ಗರಣೆ ಫ್ರೈ ಮಾಡೋದಿಲ್ಲ, ಒಗ್ಗರಣೆಯಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಒಗ್ಗರಣೆ ಫ್ರೈ ಮಾಡಿಕೊಂಡೆ. ಈಗ ಟೊಮೊಟೊ ಹಾಕೋಣ. ಇದಿಷ್ಟನ್ನು ಜೊತೆಯಲ್ಲೇ ಒಗ್ಗರಣೆಯಲ್ಲಿ ಬಾಡಿಸ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಬೇಕಿದು. ಸ್ವಲ್ಪ ಒಗ್ಗರಣೆಯಲ್ಲಿ ಫ್ರೈ ಆಗಿದೆ. ಇವಾಗ 2 ಸ್ಪೂನು ಬೇಳೆ ಸಾಂಬಾರು ಪೌಡರ್ ಹಾಕ್ತಾಯಿದ್ದೀನಿ ನಾನು. 2 ಸ್ಪೂನು ಬೇಳೆ ಸಾಂಬಾರು ಪೌಡ್ರು,
ಇದು ಸ್ವಲ್ಪ ಫ್ರೈ ಆಗಬೇಕು. ಒಗ್ಗರಣೆಯಲ್ಲಿ ಖಾರ ಚೆನ್ನಾಗಿರುತ್ತೆ. ನಾನು 2 ಸ್ಪೂನ್ ಹಾಕಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪನೇ, ಜಾಸ್ತಿ ಏನು ಬೇಡ ನೀರು. ಸ್ವಲ್ಪ ನೀರು ಹಾಕಿದ್ದೀನಿ. ಇದು ಸ್ವಲ್ಪ ಡ್ರೈ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಇದನ್ನ ಡ್ರೈ ಆಗಲಿ. ಇದು ಸ್ವಲ್ಪ ಆಲ್ಮೋಸ್ಟ್ ಈಗ ಫ್ರೈ ಆಗಿದೆ. ಇವಾಗ ಬೆಲ್ಲ ಹಾಕ್ಕೊಂಬಿಡ್ತೀನಿ. ಸ್ವಲ್ಪನೇ ಬೆಲ್ಲ, ಜಾಸ್ತಿ ಏನು ಬೇಡ, ಸ್ವಲ್ಪ ಹಾಕ್ಕೊತೀನಿ. ಇದಕ್ಕೆ ಸ್ವಲ್ಪ ಇವಾಗ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಲಾಸ್ಟು ಹಾಕ್ಕೊಂಬಿಡೋಣ. ಚಪಾತಿ, ಮುದ್ದೆ, ಅನ್ನ ಎಲ್ಲಕ್ಕೂ ಚೆನ್ನಾಗಿರುತ್ತೆ ಇದು. ಶುಗರ್ ಅವ್ರಿಗಂತೂ ತುಂಬ ಒಳ್ಳೆಯದು. ಶುಗರ್ ಅವರು ಅಂತಲೇ ಅಲ್ಲ, ಎಲ್ಲರೂ ತಿನ್ಬೋದು. ಹೆಲ್ದಿಯಾಗಿರುತ್ತೆ. ಮಾತ್ರ ಸ್ವಲ್ಪನೂ ಕಹಿ ಬರಲ್ಲ ನಾನು ಮಾಡೋದು. ಒಂದ್ಸರಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ಕೊಂಡೆ. ಕಾಯಿ ತುರಿ ಸ್ವಲ್ಪ ಜಾಸ್ತಿ ಇತ್ತು, ಅದಕ್ಕೆ ತೆಗೆದಾಕ್ಬಿಟ್ಟಿದ್ದೀನಿ ನಾನು. ಎಷ್ಟು ಬೇಕು ಅಷ್ಟು ಹಾಕ್ಕೊಂಡಿದ್ದೀನಿ. ಇವಾಗೆಲ್ಲ ಮಿಕ್ಸ್ ಮಾಡೋಣ. ಇದನ್ನು ಹಾಗಲಕಾಯಿ ಪಲ್ಯ ರೆಡಿ ಇದೆ ನೋಡಿ. ಬಿಸಿ ಮುದ್ದೆ, ಬಿಸಿ ಅನ್ನ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಸ್ವಲ್ಪನೂ ಕಹಿ ಇರಲ್ಲ. ಗಣಕೆ ಸೊಪ್ಪಲ್ಲೇ ಇರುತ್ತಲ್ಲ ಆ ಥರ ಇರುತ್ತೆ. ಕಹಿ ಇದೆ ಅಂತ ಅವರು ತಿನ್ನಲ್ಲ ಇದನ್ನು. ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಮಕ್ಕಳು ಕೂಡ ತಿಂತವೆ ನಮ್ಮ ಮನೇಲಿ. ನೋಡಿ ಎಷ್ಟು ಚೆನ್ನಾಗಿ ಬಂತು ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದೆ. ಟ್ರೈ ಮಾಡಿ ನೀವು ಒಂದ್ಸರಿ. ಹಾಗಲಕಾಯಿ ಪಲ್ಯ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಆಲ್ಮೋಸ್ಟ್ ಇವಾಗ ಕಂಪ್ಲೀಟ್ ಆಗಿದೆ. ಇವಾಗ ಹಾಗಲಕಾಯಿನ ತೆಳು ಕಟ್ ಮಾಡ್ಕೊಬೇಕು. ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ಅಲ್ಲ, ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇವಾಗ ರೆಡಿ ಇದೆ ಹಾಗಲಕಾಯಿ ಪಲ್ಯ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಚಪಾತಿ ಜೊತೆ, ಮುದ್ದೆ ಜೊತೆ, ಅನ್ನದ ಜೊತೆ ಎಲ್ಲ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಕಹಿ ಏನಿರಲ್ಲ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು.